ಪರಿಶುದ್ಧ ಕರ್ತನ ಭೋಜನದ ಮಹತ್ವನ ಕುರಿತು ನಾವು ನೋಡೋಣ. பரிசுத்த ராபோஜனுடைய மகத்துவத்தை குறித்து பார்க்க போகிறோம். ಕರ್ತನ ಭೋಜನ ಅನ್ನೋದು ಕ್ರೈಸ್ತರುಗಳ ಮಧ್ಯದಲ್ಲಿ ಇರುವಂತಹ ಒಂದು ಪರಿಶುದ್ಧ ಆಚರಣೆ ಆಗಿದೆ. பாருங்க, இந்த ராபோஜன கிறிஸ்தவ ஜனங்கள ஒரு பரிசுத்தமான ஒரு சடங்கா இருக்கு. ಆಮೆನ್. ಒಂದು ಪರಿಶುದ್ಧವಾದಂತ ಒಂದು ಸಂಸ್ಕಾರ ಅದು. ஒரு பரிசுத்தமான ஒரு சடங்கா இருக்கு. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೋ ಅದರಿಂದ ವಿಶ್ವಾಸಿಗಳು ಈ ಸಮಯದಲ್ಲಿ ನಾವು ಕ್ರಿಸ್ತನ ತ್ಯಾಗವನ್ನ, ಕ್ರಿಸ್ತನ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಏನ್ ಮಾಡಿದರೋ ಅದನ್ನ ನಾವು ನೆನೆಸಿಕೊಳ್ಳುವಂತ ಸಮಯ. கிறிஸ்தவர்கள் இயேசு நமக்காக சிலுவையில் என்ன செய்தாரோ அதை நினைத்துக்கொள்ளுகிற நேரம் இது. ನಿನ್ನೆ ನಾವು ಒಂದು ವಾಕ್ಯನ ಧ್ಯಾನಿಸ್ತಾ ಇದ್ದು. நேற்று ஒரு வசனத்தை தியானித்துக்கொண்டு ಅಪೊಸ್ತಲರ 2ನೇ ಅಧ್ಯಾಯವನ್ನ, அப்போஸ்தலர் 2ஆம் அதிகாரத்தை, ಅದರಲ್ಲಿ ರಕ್ಷಣೆ ಹೊಂದಿದಂತ 3000 ಜನ ವಿಶ್ವಾಸಿಗಳು, அந்த ரட்சிக்கப்பட்ட 3000 விசுவாசிகள், ಮೊದಲನೇದಾಗಿ ಅವರು ಯಾವಾಗಲೂ ಅಪೊಸ್ತಲರ ಬೋಧನೆಗಳನ್ನ ಕೇಳ್ತಾ ಇದ್ರು. முதலாக எப்போது அப்போஸ்தலருடைய போதனை கேட்டுக்கொண்டிருந்தாங்க. ಎರಡನೇದಾಗಿ ಅವರು ಒಬ್ಬೊಬ್ಬರ ಮಧ್ಯದಲ್ಲಿ ಫೆಲೋಶಿಪ್ ಗಳಿತ್ತು. இரண்டாவதாக ஒருவருக்குள்ள ஐக்கியம் இருந்தது. ಮೂರನೇದಾಗಿ ನಾವು ಧ್ಯಾನಿಸ್ತಾ ಅವರು ರೊಟ್ಟಿಗಳನ್ನ ಮುರಿತಾ ಇದ್ರು. மூன்றாவதாக அப்பங்களை பிட்டார்கள். ಆಮೆನ್. ಆಮೆನ್. ಆದಿ ಸಭೆಯಲ್ಲಿ ನೋಡ್ರಿ, ಅವರೆಲ್ಲರೂ ಸಹ they were breaking the bread ಅಂತ ಹೇಳ್ತಾರೆ. ಆದಿ ಸಭೆಗಳು ಅಪ್ಪத்தை பிட்டார்கள், ರೊಟ್ಟಿಗಳನ್ನ ಮುರಿತಾ ಇದ್ರು. ಅಪ್ಪத்தை பிட்டார்கள். ಕರ್ತನ ಭೋಜನ, ಕರ್ತನ ರಾಮಭೋಜನ, ಶಿಲುಬೆ ಅನ್ನೋದು, ಸಿಲುವೆ ಎಂಬುದು, ಶಿಲುಬೆಯಲ್ಲಿ ಯೇಸು ಏನ್ ಮಾಡಿದ್ರು ನಮಗೋಸ್ಕರ, ಸಿಲುವೆಯಲ್ಲಿ ಯೇಸು ನಮಕ್ಕಾಗಿ என்ன செய்தார், ಕರ್ತನಾದ ಯೇಸು ಕ್ರಿಸ್ತನ ಇಡೀ ಮಾನವ ಕುಲಕ್ಕಾಗಿ, ಇಲ್ಲಿರುವಂತ ನಿಮಗೋಸ್ಕರ ನಿಮ್ಮೊಬ್ಬೊಬ್ಬರಿಗಾಗಿ ಏನ್ ಮಾಡಿದ್ರು ಎನ್ನುವಂತದನ್ನ ಕರ್ತನ ಭೋಜನ ನಮಗೆ ತೋರಿಸ್ತಾ ಇದೆ. ಮಾನವ ಕುಲத்திற்காக இங்க இருக்கிற ஒவ்வொருக்காக தேவன் நமக்கு என்ன செய்தார் என்று ராபோஜன் காண்பித்திருக்கிறது. ಕರ್ತನ ಭೋಜನ ನಮಗೆ ಶಿಲುಬೆಯನ್ನ ಜ್ಞಾಪಿಸ್ತಾ ಇದೆ. இந்த ಕರ್ತನ ರಾಮಭೋಜನ ಸಿಲುವೆ ನಮಗೆ ನೆನಪು ಹುಟ್ಟುகிறது. ನಮ್ಮ ರಕ್ಷಕನಾದಂತ ಯೇಸು ಆತನ ಶಿಲುಬೆಯಲ್ಲಿ ಬಲಿಯಾದಂತಹ ನಮಗೋಸ್ಕರ ಪಟ್ಟಂತ ಪಾಡುಗಳನ್ನ ಕುರಿತು ಆ ಸ್ಥಳದಲ್ಲಿ ಹೇಳ್ತಾ ಇದೆ. ನಮ್ಮ ರಕ್ಷಕರಾದ ಯೇಸು ನಮಕ್ಕಾಗಿ ಬಲಿಯಾನದು, ನಮಕ್ಕಾಗಿ ಪಾಡುಗಳ ಅನುಭವಿಸುತ್ತದೆ ಕಾಣ್ಬಿಟ್ಟು ತರಗಿರುತ್ತೆ. ಆಮೆನ್. ಆಮೆನ್. ಇದನ್ನ ಕುರಿತು ಪರಿಶುದ್ಧ ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನ ಹೇಳ್ತಾ ಇದ್ದಾರೆ 11ನೇ ಅಧ್ಯಾಯದಲ್ಲಿ 23ರಿಂದ 26ನೇ ವಾಕ್ಯ. For I have received from the Lord that which I also passed on to you, that the Lord Jesus, the same night in which he was betrayed, took bread. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಗೆ ತಿಳಿಸಿಕೊಟ್ಟಂತ ಉಪದೇಶವನ್ನ ಕರ್ತನಿಂದ ನಾನು ಹೊಂದಿದೆ. ಅದೇನೆಂದರೆ, ಕರ್ತನಾದಂತ ಯೇಸು ತಾನು ಹಿಡಿದು ಕೊಡಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನ ಮುರಿದ್ರು. ಆಮೇನ್. 24ನೇ ವಾಕ್ಯ ಹೇಳ್ತಾ ಇದೆ, ಅದನ್ನು ಮುರಿದು ಬಿಟ್ಟು ಹೇಳಿದ್ರು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ ಅಂದನು. 25ನೇ ವಾಕ್ಯ ಹೇಳ್ತದೆ, ಊಟವಾದ ಮೇಲೆ ಯೇಸು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. 26ನೇ ವಾಕ್ಯ ಹೇಳ್ತಾ ಇದೆ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹಲ್ಲೆಲೂಯಾ. ಸೊ ಇದಕ್ಕೆ ಬಂದು ಸಮವಾಗಿರುವಂತ ಇನ್ನೊಂದು ವಾಕ್ಯ ಇದೆ, ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ, ಮತ್ತೆ 26ಆம் அதிகாரம். ಮತ್ತೆ 1 ಕೊರಿಂಥದಲ್ಲಿ ಯಾರು ಹೇಳ್ತಾ ಇರೋದು? ಪೌಲನ್ ಹೇಳ್ತಾ ಇರೋದು. 1 ಕೊರಿಂಥಿಯರು ಪೌಲ್ சொல்லுகிறார். ಮತ್ತಾಯ ಬಂದು 26ನೇ ಅಧ್ಯಾಯದಲ್ಲಿ ಯೇಸುವೇ ಇದನ್ನ ಬಂದು ಹೇಳ್ತಾ ಇದ್ದಾರೆ. ಮತ್ತೆ 26ಆம் அதிகாரத்தில் இயேசுவே சொல்லுகிறார். ನೋಡ್ರಿ, 26ನೇ ವಾಕ್ಯದಿಂದ, 26ಆம் ವಚನ, ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. 27ನೇ ವಾಕ್ಯ ಹೇಳ್ತದೆ, ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನ ಕುಡಿಯಿರಿ, ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. 28ನೇ ವಾಕ್ಯ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. 29ನೇ ವಾಕ್ಯ, ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. 30ನೇ ವಾಕ್ಯ, ಬಳಿಕ ಅವರು ಕೀರ್ತನೆಯನ್ನು ಹಾಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. ಹಾಲೆಲೂಯಾ. ಸೊ ದೇವ ಜನಗಳೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ತನ್ನ ಶಿಷ್ಯಂದ್ರಗಳಿಗೆ ಕೊಟ್ಟರು. ಯೇಸುನத்துல அப்பத்தை எடுத்து பிட்டு தன் சீடர்களுக்கு அவர் கொடுத்தார். ಬ್ರೆಡ್ ನೋಡಿ, ರೊಟ್ಟಿ ಏನ್ ಮಾಡುತ್ತೆ? ಇಟ್ ಈಸ್ ರೆಪ್ರೆಸೆಂಟ್ಸ್ ಕ್ರೈಸ್ಟ್ ಬಾಡಿ, ಕ್ರಿಸ್ತನ ದೇಹವನ್ನ ಅದು ತೋರಿಸ್ತಾ ಇದೆ. இந்த அப்பம் எதை காண்பித்து குறித்து தருகிறதா? இயேசுவுடைய சரீரத்தை குறித்து காண்பித்து ಅಂದ್ರೆ ನಮ್ಮ ಪಾಪಗಳಿಗೋಸ್ಕರ ಮುರಿಯಲ್ಪಟ್ಟಂತ ಕ್ರಿಸ್ತನ ಶರೀರವನ್ನ ಕುರಿತು ರೊಟ್ಟಿ ಬಂದು ತೋರಿಸ್ತಾ ಇದೆ. நம்முடைய பாவத்திற்காக அந்த இயேசுவுடைய சரீரம் முறிக்கப்பட்டது காண்பித்து தருகிறது. ನೋಡ್ರಿ, ಯೇಸು ಕ್ರಿಸ್ತನ ಶರೀರ ನಮ್ಮ ಪಾಪಗಳಿಗೋಸ್ಕರ ಅದು ಮುರಿಯಲ್ಪಟ್ಟು, இயேசு கிறிஸ்துவுடைய சரீரம் நம்முடைய பாவத்திற்காக
பாவத்திற்காக அது முறிக்கப்பட்டது. ಯೇಸು ಸ್ವಾಮಿ ತಾನು ಹಿಡಿದುಕೊಳ್ಳಲ್ಪಟ್ಟಂತ ರಾತ್ರಿಯಲ್ಲಿ ಈ ಸಂಸ್ಕಾರವನ್ನ ಅವ್ರಿಗೆ ತೋರಿಸ್ತಾ ಇದ್ದಾರೆ. இயேசு அந்த இரவு பிடிக்கப்படும் போது இந்த காரியத்தை அவர் காண்பித்து ಇದು தருகிறார். ಆತನು ತನ್ನ ಶಿಷ್ಯಂದ್ರಗಳ ಜೊತೆ ಕೊನೆಯದಾಗಿ ಮಾಡುವಂತ ಭೋಜನವಾಗಿತ್ತು. இயேசு தன் சீடர்களுக்கு கடைசியாய் செய்த ஒரு போஜனமாய் இருக்கிறது. ಅದನ್ನ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿದ್ರು. அந்த அப்பத்தை எடுத்து தேவனை ஸ்தோத்திரித்தார். ಅದನ್ನು ಮುರಿದ್ರು, அதை பிட்டார், ತನ್ನ ಶಿಷ್ಯಂದ್ರಗಳಿಗೆ ಕೊಟ್ಟರು. தன் சீடர்களுக்கும் கொடுத்தார். ಆತನು ಹೇಳಿದ್ರು, அவர் சொன்னார், ಇದನ್ನ ತೆಗೆದುಕೊಂಡು ತಿನ್ರಿ, இதை வாங்கி புசிங்க. ನನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ, என்னை நினைவு கூறுவதற்காக, ನನ್ನ ಮರಣವನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ, என் மரணத்தை நினைத்துக் கொள்வதற்காக, ನಿಮಗೋಸ್ಕರ ಜಜ್ಜಲ್ಪಡುವಂತ ನನ್ನ ಶರೀರ, உங்களுக்காக நொறுக்கப்படுகிற ದೇವ சரீரம். ಜನಗಳು, ಇವತ್ತು ನಾನು ನೀವು ತಿಳ್ಕೊಳ್ಬೇಕಾಗಿದೆ, ಯೇಸುವಿನ ಶರೀರ ಅವತ್ತು ಜಜ್ಜಲ್ಪಟ್ಟದ್ರಿಂದಲೇ ಇವತ್ತು ನಾವು ಆತನ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೀವಿ. அன்றைக்கு இயேசுடைய சரீரம் நொறுக்கப்பட்டதனால தான் இன்றைக்கு அவருடைய பிள்ளைகளை மாறி இருக்கிறோம். ನಮ್ಮ ಪಾಪಗಳನ್ನು ನೋಡ್ರಿ, ನಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನ ಶರೀರ ಬಂದು ಜಜ್ಜಲ್ಪಡ್ತು. நம்முடைய பாவத்திற்காக இயேசுவின் சரீரம் நொறுக்கப்பட்டது. ಆಮೆನ್. ஆமென். ನನ್ನ ನಿಮ್ಮ ಪಾಪಗಳಿಗೋಸ್ಕರ, என்னுடைய உன்னுடைய பாவத்திற்காக. ಈಗಲೂ ನಾವು ಪಾಪದಲ್ಲಿ ಇದ್ದೀವಾ? இன்றைக்கும் பாவத்தில் இருக்கோமா? ಈಗಲೂ ಸಹ ನಿಮ್ಮ ಜೀವಿತದಲ್ಲಿ ಪಾಪಗಳಿದ್ಯಾ? இன்றைக்கு கூட வாழ்க்கையில் பாவம் இருக்கிறதா? ಒಂದು ವೇಳೆ ನಿಮ್ಮ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ ಅನೇಕ ಪ್ಲೆಜರ್ಸ್ ಗಳನ್ನ ಕೊಡ್ತಾ ಇರಬಹುದು. உங்களுடைய சரீரத்துக்கும் மனதுக்கும் அநேக தாக்கங்கள் கொடுத்து ಸೊ கொண்டிருக்கலாம். ನೀವು ತಿಳ್ಕೊಳ್ರಿ, ಅನೇಕ ಸಂತೋಷಗಳು ನಿಮ್ಗೆ ಆಗ್ಬೋದು. ನನ್ನ ಶರೀರದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಮನಸ್ಸಿಗೆ ಇದೆಲ್ಲ ಬಹಳಷ್ಟು ಪ್ಲೆಜರ್ ಆಗಿದೆ, ಸಂತೋಷವಾಗಿದೆ ಅಂತ ನೀವು ಹೇಳ್ಬೋದು. ನೀವು இந்த பிரஷர்னால உங்களுக்கு ரொம்ப மனதுக்கு சந்தோஷமா இருக்கு நீங்க சொல்லலாம். ಆದ್ರೆ ಒಂದು ತಿಳ್ಕೊಳ್ರಿ, ಇದು ಬಹಳ ಬಹಳ ನಾವು ತಿಳ್ಕೊಳ್ಬೇಕಾಗಿರೋ ಒಂದು ಕಾರ್ಯ. ಯೇಸು ಕ್ರಿಸ್ತನ ಶರೀರ ನಿಮಗಾಗಿ, ನನಗಾಗಿ ಜಜ್ಜಲ್ಪಟ್ಟು. ஒரு விஷயத்தை நீங்க புரிந்து கொள்ளுங்க, உனக்காகவும் எனக்காகவும் இயேசுடைய சரீரம் நொறுக்கப்பட்டது. ಇದು ಬಂದು ಆಕಸ್ಮಿಕವಲ್ಲ. இது ஏதோ ಎದುರ್ಪಾರಾದ நடந்ததಲ್ಲ. ಇದು ಯೇಸು ಸ್ವಾಮಿ ಲೈಫ್ ಅಲ್ಲಿ ಏನೊಂದು ಆಕ್ಸಿಡೆಂಟ್ ಆಗಿ ನಡೆಯಿತು ಅಂತಲ್ಲ, ಆಕಸ್ಮಿಕವಾಗಲ್ಲ. இயேசுடைய வாழ்க்கையில் எதிர்பார்க்காம நடந்துச்சுன்னு சொல்ல முடியாது. It was the purpose. இது ஒரு ಉದ್ದೇಶವಾಗಿತ್ತು. இது ஒரு நோக்கமாக ಇದು நடந்தது. ತಂದೆಯಾದ ದೇವರ ಚಿತ್ತವಾಗಿತ್ತು. இது பிதாவாகிய தெய்வத்துடைய சித்தமாக இருந்தது. ಯೆಶಾಯ 53ರಲ್ಲಿ 10ನೇ ವಾಕ್ಯ ಹೇಳ್ತದೆ, ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಅಂತ. ஏசாயா 53ல சொல்லுகிறது, அவரை நொறுக்குவது பிதாவுடைய சித்தமாக இருந்தது என்பதாக. ஆமென். ತಂದೆಯ ಚಿತ್ತವಾಗಿತ್ತು ಯೇಸುವನ್ನ ಜಜ್ಜುವುದು. பிதாவு தெய்வத்துடைய சித்தமாக இருந்து இயேசுவை நொறுக்குவது. ಯಾರಿಗೋಸ್ಕರ? யாருக்காக? ನಿಮ್ಮೊಬ್ಬೊಬ್ಬರಿಗೋಸ್ಕರ, ஒவ்வொருக்காகவும். ನಿಮ್ಮೊಬ್ಬೊಬ್ಬರಿಗೋಸ್ಕರ. ஒவ்வொருக்காகவும். ಆಮೆನ್. ஆமென். ಹೇಳ್ರಿ, ಯೇಸು ನನಗೋಸ್ಕರ, சொல்லுங்க, இயேசு ನನ್ನ ಪಾಪಗಳಿಗೋಸ್ಕರ, என்னுடைய பாவத்திற்காக ಯೇಸು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟ. இயேசு சிலுவை நொறுக்கப்பட்டார். ಆತನ ತಲೆಗೆ ಮುಳ್ಳಿನ ಕಿರೀಟ, அவர் தல் முள் கிரீடம் ನನ್ನ ಪಾಪಗಳಿಗಾಗಿ. என் பாவத்திற்காக. ಆತನಿಗೆ 39 ಚಾಟಿ ಏಟುಗಳು, அவர் 39 சவுக்கடிகள் ನನ್ನ ಪಾಪಗಳಿಗೋಸ್ಕರ. என்னுடைய பாவத்திற்காக. ಆತನ ಕೈ ಕಾಲುಗಳಲ್ಲಿ ಮೊಳೆಗಳು, அவர் கை கால்கள் ನನ್ನ ஆணிகள் ಪಾಪಗಳಿಗೋಸ್ಕರ. என்னுடைய பாவத்திற்காக. ಆತನ ಶಿಲುಬೆಯನ್ನು ಒತ್ತಿದ್ದು ನನ್ನ அவர் ಪಾಪಗಳಿಗೋಸ್ಕರ. சிலுவை சுமந்து என்னுடைய பாவத்திற்காக. ಆತನ 3 ಮೊಳೆಗಳಲ್ಲಿ ನೇತಾಡಿದ್ದು ನನ್ನ அவர் ಪಾಪಗಳಿಗೋಸ್ಕರ. 3 ஆணிகள் தொங்கியது என்னுடைய பாவத்திற்காக. ಆತನ ಪಕ್ಕೆಗೆ ಬಂದು ಚುಚ್ಚಿದ್ದು ನನ್ನ அவர் ಪಾಪಗಳಿಗೋಸ್ಕರ. விழாவில் குத்தப்பட்டதும் எனக்காக தான். ದೇವ ಜನಗಳೇ, ಶಿಲುಬೆಯನ್ನು ನೀವು ನೋಡ್ತಾ ಇರೋದಾದ್ರೆ ನಿಮ್ಗೆ ಪಾಪ ಮಾಡ್ಬೇಕು ಅನ್ಸುತ್ತಾ? தேவ ஜனங்க சிலுவையை பார்த்து கொண்டிருக்கும்போது பாவம் செய்யணும் தோன்றுதா? ಯಾವತ್ತೂ ಅಷ್ಟೇ ನಿಮ್ ಜೀವಿತದಲ್ಲಿ ಶೋಧನೆಗಳನ್ನ ಜಯಿಸಬೇಕಂತ ಹೇಳಿದ್ರೆ ಯಾವಾಗ್ಲೂ ಶಿಲುಬೆನ ಫೋಕಸ್ ಮಾಡ್ರಿ. வாழ்க்கையில சோதனை நீங்க மேற்கொள்ள எப்போதும் சிலுவையை பார்த்து கொண்டிருங்க. ಎಷ್ಟಕ್ಕೆ ಅದಕ್ಕೋಸ್ಕರ ಪೌಲನು ಹೇಳ್ತಾ ಇದ್ದಾನೆ, ನನಗಾದ್ರೂ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಬೇರೆ ಯಾವುದರಲ್ಲೂ ನಾನು ಹೆಚ್ಚಳ ಪಡೋದು ಬೇಡಕ್ಕೆ ಬೇಡ. எந்த சிலுவை விஷயத்தை தவிர வேற எந்த விஷயத்திலும் மேன்மை பாராட்டுவது தேவையில்லை ದೇವರ சொல்லுகிறார். ಮಕ್ಕಳು ಯಾವಾಗಲೂ ಶಿಲುಬೆನ ನೋಡಬೇಕಾಗಿದೆ. தேவ பிள்ளைகள் எப்போதும் சிலுவையை பார்க்க வேண்டும். ಶಿಲುಬೆನ ನೋಡ್ಬೇಕಾದ್ರೆ ಯೇಸು ಸ್ವಾಮಿಗೆ ಹಿಂಗ ಆಗ್ಬಾರ್ದಾಗಿತ್ತು ಅಲ್ಲ, ನನಗೋಸ್ಕರ ಯೇಸು ನನ್ನ ರಕ್ಷಕ, ನನಗೋಸ್ಕರ ಈ ಪಾಡುಗಳನ್ನು ಅನುಭವಿಸಿದರು. ಯೇಸು ಸಿಲುವೆ நீங்க பார்க்கும்போது எனக்காகத்தான் என் ரட்சகர் எனக்காகத்தான் பாடு ನನಗೋಸ್ಕರ ಆತನಿಗೆ ಗಾಯವಾಗಿತ್ತು. எனக்காகத்தான் அவர் காயப்பட்டார். ಈ ಗಾಯ ಬಂದು ಆಕಸ್ಮಿಕವಲ್ಲ, இந்த காயம் ஏதோ எதிர்பாராமல் அல்ல, ಮಿಸ್ ಆಗಿ ಆಗಿದ್ದಲ್ಲ, ஏதோ மிஸ் ஆயிடுச்சு இல்ல. ಇಟ್ ವಾಸ್ ದ ಪರ್ಪಸ್. இது ஒரு நோக்கமாக தான் ಒಂದು இருந்தது. ಉದ್ದೇಶವಾಗಿ. இது ஒரு நோக்கமாக தான். ಯಾರಿಗೋಸ್ಕರ? ಯಾருக்காக? ನನಗೋಸ್ಕರ. சொல்லுங்க, ಇದು எனக்காக தான். ನನಗೋಸ್ಕರ. எனக்காக. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಮೆನ್. ಹೇಳ್ರಿ, ನನಗೋಸ್ಕರ ಅಂತ. சொல்லுங்க, ಇದು எனக்காக தான். ಆಮೆನ್. ಆಮೆನ್. ಸೊ ನಾವ್ ಯಾರನ್ನ ನಾವು ಪ್ಲೀಸ್ ಮಾಡ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ? நம்முடைய வாழ்க்கை யாரை பிரியப்படுத்துகிறோம்? ದೇವರ ಮಕ್ಕಳು ಯಾರನ್ನ ನಾವು ಪ್ಲೀಸ್ ಮಾಡ್ಬೇಕು ನಮ್ಮ ಜೀವಿತದಲ್ಲಿ? நம்முடைய வாழ்க்கையில் யாரை நாம் பிரியப்படுத்தணும்? ನಮ್ಮ ಶರೀರವನ್ನು ಮೆಚ್ಚಿಸಬೇಕಾ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ நம்முடைய ಮೆಚ್ಚಿಸಬೇಕಾ? சரீரத்தை பிரியப்படுத்துமா, நம்ம ரட்சகராகிய இயேசுவை பிரியப்படுத்தணும்? ನಾವು ಮನುಷ್ಯನನ್ನ ಮೆಚ್ಚಿಸಬೇಕಾ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ நம்ம ಮೆಚ್ಚಿಸಬೇಕಾ? மனிதர்களை பிரியப்படுத்துமா, நம்முடைய தேவ ரட்சகராகிய இயேசுவை ಇಲ್ಲ பிரியப்படுத்தணும்? ನಾವು ಲೋಕನ ಮೆಚ್ಚಿಸಬೇಕಾ, ನಮ್ಮ ರಕ್ಷಕನಾಗಿರೋದು ಯೇಸು ಕ್ರಿಸ್ತನ இந்த ಮೆಚ್ಚಿಸಬೇಕಾ? உலகத்தை பிரியப்படுத்த
பிரியப்படுத்தணுமா? ரட்சகராக இருக்கிற இயேசுவை பிரியப்படுத்தணுமா? ದೇವರ ಮಕ್ಕಳಾಗಿರುವಂತ ನಾವು ಯಾವಾಗಲೂ ಆತನನ್ನು ಮೆಚ್ಚಿಸಬೇಕಾಗಿದೆ. தேவ பிள்ளைகளுக்கு நாம் எப்போதும் இயேசுவை நாம் பிரியப்படுத்த வேண்டும். ಯಾಕೆ? ஏன்? ಇದುವರೆಗೂ ನನ್ನ ತಂದೆ ತಾಯಿಗಳು, ನಮ್ಮ ಸ್ನೇಹಿತರುಗಳು, ಫ್ರೆಂಡ್ಸ್ ಗಳು, ಕೊಲೀಗ್ಸ್ ಗಳು ಯಾರು ಸಹ ಮಾಡ್ದಲ್ಲಿರೋದನ್ನ ಯೇಸು ನನಗೋಸ್ಕರ ಮಾಡಿದ್ರು, ನಿಮಗೋಸ್ಕರ ಮಾಡಿದ್ರು. ஓ, தாயும் தகப்பனும் நான் உற்றார் உறவினர் செய்யாததை இயேசு உனக்காக எனக்காக அவர் செய்திருக்கிறார். ஆமென். ஆமென். ತಂದೆ ತಾಯಿಗಳು ನಿಮಗೋಸ್ಕರ ಜನ್ಮ ಕೊಟ್ಟರು, ಆದ್ರೆ ಜೀವ ಕೊಟ್ಟಿಲ್ಲ. பாருங்க, பெற்றோர்களுக்கு உயிரை அப்படின்னா அந்த பிறப்பை கொடுத்திருக்காங்க, உயிரை கொடுக்கல. ತಂದೆ ತಾಯಿಗಳು ಜನ್ಮ ಕೊಡಬಹುದು, ಬಟ್ ಜೀವ ಕೊಡ್ಲಿಕ್ಕೆ ಆಗೋದಿಲ್ಲ. பெற்றோர்களுக்கு பிறப்பை கொடுக்கலாம், ಜೀವನ ಕೊಡಕಲ್ಲ. ಆಮೆನ್. ಆಮೆನ್. ಕೆಲವೊಂದು ತಂದೆ ತಾಯಿಗಳಿಗೆ ಇಲ್ಲಾಂದ್ರೆ ಮಕ್ಕಳಿಗೆ ಒಬ್ರಿಗೊಬ್ರು ಏನ್ ಮಾಡ್ತಾರಂದ್ರೆ, ಕಿಡ್ನಿ ಇಲ್ಲ ಅಂತ ಹೇಳಿದ್ರೆ ಒಂದು ಕಿಡ್ನಿನ ಕೊಡ್ತಾರೆ. பாருங்க, பெற்றோர்கள் பிள்ளைகளுக்கு கிட்னி தான் ஆயிடுச்சுனா அந்த கிட்னியை கொடுப்பாங்க. ಕಣ್ಣಿಲ್ಲ ಅಂದ್ರೆ ಕಣ್ಣುಗಳನ್ನ ಕೊಡ್ತಾರೆ. கண்ணிலாட்டி கண்ணுகளை கொடுப்பாங்க. ಕೆಲವೊಂದು ಬಾಡಿ ಪಾರ್ಟ್ಸ್ ಗಳನ್ನ ಬಂದು ಕೊಡ್ತಾರೆ. சில சரத்தின் உறுப்புகளை கொடுப்பாங்க. ಆದ್ರೆ ಪ್ರಾಣವನ್ನು ಮಾತ್ರ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ஆனா தன் ஜீவனை யாருக்கும் கொடுக்க மாட்டாங்க. ಪ್ರಾಣ ಕೊಟ್ಟಿದ್ದು ಒಬ್ಬರೇ ನಮ್ಮ ರಕ್ಷಕನಾದ ಜೀವನ ಕೊಡುತ್ತ ஒருவர் மட்டும் ನಮ್ಮ ರಕ್ಷಕರಾಗ ಯೇಸು. ಸೊ ಇದನ್ನ ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ರು. ಆಗಲೇ ನಾನು ಯೇಸು சொன்னார், ತಾನು ಹಿಡಿದು ಕೊಡಲ್ಪಟ್ಟಂತ ರಾತ್ರಿಯಲ್ಲಿ பிடித்து கொடுக்கப்பட்ட இரவில ರೊಟ್ಟಿಯನ್ನ ಮುರಿದ್ರು. அந்த அப்பத்தை ಅದನ್ನ ಮುರಿದ್ರು. அதை பிட்ட ಯೇಸು ಗೊತ್ತಿತ್ತು ಯಾರನ್ನ ಮುರಿತಾ ಇದೆ ಅಂತ, ನನ್ನನ್ನ ನಾನೇ ಮುರ್ಕೊಳ್ತಾ ಇದ್ದೀನಿ ಗೊತ್ತು. ಓ, ಯೇಸುಗೆ தெரியும் ಯಾರ ಮುರಿಕರನ್ನು ತನ್ನೆ ತಾನೇ ಬಿಟ್ಟುಕೊಂಡಾನೆ தெரியும். ಆತನ ಮುಂದೆ ನಡಿಬೇಕಾಗಿದ್ದನ್ನ ಈಗಲೇ ಡೆಮಾನ್ಸ್ಟ್ರೇಷನ್ ಆಗಿ ಆತನ ತೋರಿಸ್ತಾ ಇದ್ದಾರೆ. ಮುಂದೆ நடக்கிற ಕಾರ್ಯಗಳು இப்போதே ಅವರ ಡೆಮಾನ್ಸ್ಟ್ರೇಷನ್ பண்ணி காட்டுறாரு. ಆಮೆನ್. ಆಮೆನ್. ಆತನ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ನಿಮಗೋಸ್ಕರ. ಅವರು ಕೊಟ್ಟು சொல்றாரு, ನಿಮಗೋಸ್ಕರ. உங்களுக்காக. ಆಮೆನ್. ನನಗೋಸ್ಕರ ಅಲ್ಲ, ಇದು எனக்காக ಅಲ್ಲ, ತಂದೆಗೋಸ್ಕರ ಅಲ್ಲ, பிதாவுக்காக ಅಲ್ಲ, ಇಲ್ಲ ಸೈತಾನನ ಪರ್ಪಸ್ ಅಲ್ಲ, ಇದು பிசாசின் நோக்கம், ನಿಮಗೋಸ್ಕರ, உங்களுக்காகவே ಮುರಿಯಲ್ಪಡುವಂತ ನನ್ನ ಶರೀರ, ಪಡುಗಿற என்னுடைய ಶರೀரம். ಓ ಹalleluya, ಹalleluya. ಯಾವಾಗ ನಾವು ಹೇಳ್ತೀವೋ ಯೇಸುವೆ ನೀನು ನನಗೋಸ್ಕರ, எப்போது சொல்றோம் ಯೇಸುವೆ ನೀ ನನಗೋಸ್ಕರ, ನೀರು எனக்காக, ಶಿಲುಬೆಯಲ್ಲಿ ಬಲಿಯಾಗಿದ್ದು ನನಗೋಸ್ಕರ, ಶಿಲುಬೆಯಲ್ಲಿ ಬಲಿಯಾನದು ಕೈ ಕಾಲುಗಳಲ್ಲಿ ಮೊಳೆಗಳು ನನಗೋಸ್ಕರ, ಕೈ ಕಾಲುಗಳ ಆಣಿಗಳು எனக்காக, ತಲೆಗೆ ಮುಳ್ಳಿನ ಕಿರೀಟ ನನಗೋಸ್ಕರ, ತಲೆಯಲ್ಲಿ ಮುಳ್ಳು ಕಿರೀಟಂ எனக்காக, 39 ಚಾಟಿಯ ಏಟುಗಳು ನನಗೋಸ್ಕರ, 39 ಸೌಕಡಿ எனக்காக, ಭಾರವಾದ ಶಿಲುಬೆ ನನಗೋಸ್ಕರ, ಭಾರವಾದ ಶಿಲುಬೆ எனக்காக, 3 ಮೊಳೆಗಳಲ್ಲಿ ನೇತಾಡಿದ್ದು ನನಗೋಸ್ಕರ, 3 ಆಣಿಗಳು ತೊಂಗಿಯದು எனக்காக, 10,000ಗಳಲ್ಲಿ ಸುಂದರನು ವಿಕಾರವಾಗಿದ್ದು ನನಗೋಸ್ಕರ, 10,000 ಅழಗುಳ್ಳವರು எனக்காக, ಘೋರಮಾನವರು எனக்காக. ಆಮೆನ್. ಈ ಘೋರವಾದಂತ ವೇದನೆ ನನಗೋಸ್ಕರ, இந்த ಘೋರமான ವೇದನೆ ಈ எனக்காக, ಘೋರ ಮರಣ ನನಗೋಸ್ಕರ. இந்த ಘೋರ ಮರಣಂ எனக்காக. ಇದನ್ನ ನೀವು ಹೇಳ್ತಾ ಇರೋದಾದ್ರೆ சொல்லிக் கொண்டிருக்கும் ನೀವು ಯಾವುದರಲ್ಲಿ ಹೆಚ್ಚಳ ಪಡೋದಿಲ್ಲ. ಎದಲೆ ಮೇನ್ಮೆ ಪಾರಾಟ ಆಸ್ತಿ, ಐಶ್ವರ್ಯ, ಅಂತಸ್ತುಗಳು, ಸ್ಥಾನಮಾನಗಳು, ನಿಮ್ಮ ಎಜುಕೇಶನ್, ನಿಮ್ಮ ಬ್ಯೂಟಿ, ನಿಮಗಿರುವಂತದ್ದು ವೆಹಿಕಲ್, ಬಂಗ್ಲೆಗಳು, ನಿಮಗಿರುವಂತಹ ಯಾವುದೇ ಬಿಸ್ನೆಸ್ ಗಳು, ನಿಮ್ಮ ಹಣಕಾಸು, ನಿಮ್ಮ ಮಕ್ಕಳುಗಳು, ಯಾವುದ್ರಲ್ಲೂ ನೀವು ಹೆಚ್ಚಳ ಪಡೋದಿಲ್ಲ. ಆಗನಮೋ ಐಶ್ವರ್ಯಮೋ ಪಣத்திலோ எதிலையும் நீங்க மேன்மை பாராட்ட மாட்டீங்க. ಯಾವುದ್ರಲ್ಲೂ ನೀವು ಹೆಚ್ಚಳ ಪಡೋದಿಲ್ಲ. எதிலையும் மேன்மை பாராட்ட ನೀವು ಯಾವಾಗಲೂ ಹೇಳ್ಬೇಕು, எப்போதும் சொல்லணும், ಯೇಸುವೆ ನೀನು ನನಗೋಸ್ಕರ ಇಷ್ಟ ಇಲ್ಲ. ಯೇಸುವೆ ನೀನು எனக்காக தைத்தனையಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿಯ ರೊಟ್ಟಿಯನ್ನು ಮುರಿದು, ಹಾಗೆ தான் ಯೇಸು அந்த அப்பத்தை புட்டு, ಇದನ್ನ ತಿನ್ರಿ, இத வாங்கி பசிங்க, ನಿಮಗೋಸ್ಕರ, உங்களுக்காகவே ಮುರಿಯಲ್ಪಡುವಂತ ನನ್ನ ಶರೀರ, விற்கப்படுகிற என் சரீரம், ನಿಮ್ಮ ಪಾಪಗಳಿಗೋಸ್ಕರ, உன்னுடைய பாவத்திற்காக, ನಿಮ್ಮ ಕರ್ಮಗಳಿಗೋಸ್ಕರ, உன்னுடைய அக்கிரமத்திற்காக, ನೀನು ಮಾಡಿದಂತ ದ್ರೋಹಕ್ಕೋಸ್ಕರ நீ செய்த துரோகத்திற்காக ನಾನು ಬಲಿಯಾಗ್ತೀನಿ, நான் பலியாகிறேன், ನಾನು ಬಲಿಯಾಗ್ತೀನಿ. நான் பலியாகிறேன். ಯಾರು ಮಾಡ್ತಾರ ಇದನ್ನ? யார் செய்வாங்க இத? ನಿಮ್ಮ ಪೇರೆಂಟ್ಸ್ ಗಳು ಮಾಡ್ತಾರಾ? உங்க பெற்றோர் செய்வாங்க, ನಿಮ್ಮ ಫ್ರೆಂಡ್ಸ್ ಗಳು ಮಾಡ್ತಾರಾ? நண்பங்க செய்வாங்க, ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಮಾಡ್ತಾರಾ? கணவன் மனைவி செய்வாங்களா? ನಿಮ್ಮ ಕೊಲೀಗ್ಸ್ ಗಳು ಮಾಡ್ತಾರಾ? உங்க கூட வேலை செய்யற செய்வாங்களா? ಆಮೇನ್. ಒಬ್ರು ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ஒருவர் இப்படி செய்ய முடியாது. ನೀನ್ ಮಾಡಿರುವಂತದ್ದು ನಿನ್ನೆ ಅನುಭವಿಸುವಂತ நீ ಹೇಳ್ತಾರೆ. செய்த நீதான் அனுபவின்னு சொல்லுவாங்க. ಆದ್ರೆ ಯೇಸು ಹೇಳಿದ್ರು, ஆனா இயேசு சொன்னார், ನೀನ್ ಮಾಡಿರೋದಕ್ಕೋಸ್ಕರ நீ செய்ததற்காக ನಾನು ಪಾಡುಗಳನ್ನ ಅನುಭವಿಸಿ, நான் பாடுகளை அனுபவிக்கிறேன். ಹalleluya, ஹalleluya. ಯಾಕೆ ಇದು ನಡೀತು? ಯಾಕೆ ಯೇಸು ಸ್ವಾಮಿ ಹೇಳ್ತಾ ಇದಾರೆ? ஏன் இயேசு இத சொன்னார்? ನಿನಗೆ ಸತ್ಯ ಏನಂತ ಗೊತ್ತಿಲ್ಲ, உனக்கு சத்தியமே தெரியல, ಇನ್ನು ಸಹ ನಾನು ನಿನ್ ಒಳಗಡೆ ಬಂದಿಲ್ಲ, நான் இன்னொன்னுக்குள்ள வரல, ಇನ್ನು ಸಹ ನೀನ್ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿಲ್ಲ, இன்னும் கூட என்ன சொந்த ரட்சகரை ಇನ್ನು ஏற்றுக்கொள்ளல, ಸಹ ನಿನ್ ಪರಲೋಕದ ಬಗ್ಗೆ ಗೊತ್ತಿಲ್ಲ, இன்னும் கூட பரலோகத்தை குறித்து அறியாம ತಂದೆ ಬಗ್ಗೆ ಗೊತ್ತಿಲ್ಲ, பிதாவை குறித்து தெரியல, ಇನ್ನು ಸಹ ನಿತ್ಯತೆ ಬಗ್ಗೆ ಗೊತ್ತಿಲ್ಲ. இன்னும் நித்தியத்தை குறித்து தெரியல. ಆದ್ರೆ ಅಲ್ಲಿಗೆ ನಾನು ಸೇರಿಸಬೇಕಂದ್ರೆ அங்க நான் சேர்க்கணும்னா ಇಲ್ಲಿ ನಿನಗೋಸ್ಕರ ನಾನು ಪೆನಾಲ್ಟಿನ ಕಟ್ಟಬೇಕು, இங்க நான் அதுக்கு வேண்டிய பெனால்ட்டி கட்டிதான், ನಿನಗೋಸ್ಕರ ದಂಡನೆ ನಾನು ಅನುಭವಿಸಬೇಕು. இங்க உனக்காக தண்டனை அனுபவிக்கணும். ಯಾವುದು? ನನ್ನ ಶರೀರ. எது? என்னுடைய சரீரம். ಹalleluya, ஹalleluya. ನೋಡ್ರಿ ವಾಕ್ಯ ಹೇಳ್ತಾ ಇದೆ, வசனம் சொல்கிறது, ಯೇಸು ಸ್ವಾಮಿ ಊಟ ಆದ್ಮೇಲೆ இயேசு சாப்பிட்ட பிறகு ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಕೊಟ್ರು. பாத்திரம் எடுத்து அந்த சீடர்களுக்கு கொடுத்தார். ನೋಡ್ರಿ ಪಾತ್ರೆಯಲ್ಲಿ ಇರುವಂತ ದ್ರಾಕ್ಷಾರಸ ಏನ್ ತೋರಿಸ್ತಾ ಇದೆ? ಯೇಸುವಿನ ರಕ್ತವನ್ನ ತೋರಿಸ್ತಾ ಇದೆ. பாத்திரத்திற்கு திராட்சரசம் எதை குறிக்கிறது? இயேசு ரத்தத்தை குறிக்கிறது. ಆಮೆನ್. ஆமென். ಬ್ರೆಡ್ ಏನ್ ತೋರಿಸ್ತಾ ಇದೆ? இந்த அப்பம் எதை குறிக்கிறது? ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಬಲಿಯಾದ್ರು ಎನ್ನುವಂತದನ್ನ ತೋರಿಸ್ತಾ ಇದೆ. நம்முடைய பாவத்திற்காக இயேசு பலியானதை காண்பிக்கிறது. ಆಮೆನ್. ஆமென். ರಕ್ತ ಬಂದು ತೋರಿಸ್ತಾ ಇರೋದ ದ್ರಾಕ್ಷ
ದ್ರಾಕ್ಷಾರಸ ತೋರಿಸ್ತಾ ಇರೋದು இந்த திராட்சரசம் காண்பித்து தருகிறது ನಮ್ಮ ವಿಮೋಚನೆಗೋಸ್ಕರ ಯೇಸು ಸ್ವಾಮಿ ತನ್ನ ರಕ್ತನ ಚೆಲ್ಲಿದ್ರು ಅಂತ. நம்முடைய மீட்புக்காக இயேசு தன் ரத்தத்தை சிந்தினது. ಆಮೆನ್. ஆமென். ಯೇಸುವಿನ ಶರೀರ இயேசுவின் சரீரம் ನಮ್ಮ ಪಾಪಕ್ಕಾಗಿ ಜಜ್ಜಲ್ಪಟ್ಟು, நம்முடைய பாவத்துக்காக நொறுக்கப்பட்டது. ಯೇಸುವಿನ ರಕ್ತ இயேசுவின் ரத்தம் ನಮ್ಮ ವಿಮೋಚನೆಗೋಸ್ಕರ ಚೆಲ್ಲಲ್ಪಟ್ಟು, நம்முடைய விடுதலைக்காக மீட்புக்காக ஹalleluya, ಅಂದ್ರೆ ನಮ್ಮ ರಿಡೆಂಪ್ಷನ್ ಗಾಗಿ, நம்முடைய மீட்புக்காக சிந்தப்பட்டது. ನಮ್ಮ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಶರೀರ ಜಜ್ಜಲ್ಪಟ್ಟು, நம்முடைய பாவத்துக்காக இயேசு சரீரம் நொறுக்கப்பட்டது. ನಮ್ಮ ರಿಡೆಂಪ್ಷನ್ ಗಾಗಿ, ವಿಮೋಚನೆಗಾಗಿ ಯೇಸುವಿನ ರಕ್ತ ಬಂದು ಚೆಲ್ಲಲ್ಪಟ್ಟು, நம்முடைய மீட்புக்காக இயேசுவின் ரத்தம் சிந்தப்பட்டது. ಯೇಸು ಸ್ವಾಮಿ ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಕೊಟ್ಟು ಹೇಳ್ತಾ ಇದ್ದಾರೆ, இயேசு பாத்திரத்தை எடுத்து தன் சீடர்களுக்கு சொல்லுகிறார், ಕುಡೀರಿ, ಇದರಲ್ಲಿ வாங்கி குடிங்க, ಇದರಲ್ಲಿ ಕುಡೀರಿ, இதை குடியுங்க, ನಿಮಗೋಸ್ಕರ, உங்களுக்காக, ನನಗೋಸ್ಕರ ಅಲ್ಲ, ನಿಮಗೋಸ್ಕರ, எனக்காக அல்ல, ನನ್ನ உனக்காக. ಶರೀರದಲ್ಲಿ ಒಂದು ತೊಟ್ಟು ರಕ್ತ ಇಲ್ಲದೆ, தன் சரீரத்தை ஒரு தொட்டு ಯೇಸು ரத்தம் ಸ್ವಾಮಿ இல்லாமல். ಗೊತ್ತಿತ್ತು ಆತನ ಶರೀರದಲ್ಲಿ ಒಂದು ತೊಟ್ಟು ರಕ್ತ ಬಂದು ಆತನ ಶರೀರದಲ್ಲಿ ಇರೋದಿಲ್ಲ ಅಂತ. இயேசுக்கு தெரியும் ஒரு சொட்டு ரத்தம் கூட அவர் சரீரத்தில் இருக்காதுன்னு. ಆಮೆನ್. ஆமென். ಇದು ತಂದೆಯಾದ ದೇವರ ಸಂಕಲ್ಪ. இது பிதாவின் தேவன் சித்தம். இது ಆತನ ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ಚೆಲ್ಲಲ್ಪಡುವಂತ ನನ್ನ ರಕ್ತ, அவர் சொல்லுகிறார், உங்களுக்காக சிந்தப்படுகிற என்னுடைய ரத்தம் ನಿಮಗೋಸ್ಕರನೇ ಚೆಲ್ಲಲ್ಪಡುವಂತದ್ದು, உங்களுக்காகவே சிந்தப்படுகிறது. ಇದು ಆಕಸ್ಮಿಕವಲ್ಲ. ನೋಡ್ರಿ, ಯೇಸುವಿನ ಮರಣ, ಯೇಸುವಿನ ತ್ಯಾಗ ಆಕಸ್ಮಿಕವಲ್ಲ. இயேசுடைய மரணமோ தியாகமோ ஏதோ எதிர்பார்க்காம நடந்ததல்ல. ಯೇಸು ಸ್ವಾಮಿ ಸತ್ತಿದ್ದು ಆಕಸ್ಮಿಕವಲ್ಲ. இயேசு மரித்ததை எதிர்பாராமல் அல்ல. ಬಟ್ ಇಟ್ಸ್ ಎ ಪರ್ಪಸ್. இது ஒரு நோக்கத்தோடு ಅದೊಂದು நடந்தது. ಉದ್ದೇಶವಾಗಿದೆ. ஒரு நோக்கத்தோடு நடந்தது. ಒಬ್ಬೊಬ್ಬರಿಗೋಸ್ಕರ, ನಿಮ್ಮೊಬ್ಬೊಬ್ಬರಿಗೋಸ್ಕರ, ஒவ்வொருக்காக, ನಿಮ್ಮೊಬ್ಬೊಬ್ಬರಿಗೋಸ್ಕರ, ஒவ்வொருக்காக, ನಿಮ್ಮೊಬ್ಬೊಬ್ಬರಿಗೋಸ್ಕರ, ஒவ்வொருக்காக. ನನ್ನ ಆನ್ಲೈನ್ ನಲ್ಲಿ ನೋಡ್ತಾ ಇರೋಂತ ನಿಮ್ಮೊಬ್ಬೊಬ್ಬರಿಗೋಸ್ಕರ. ஆண்டவரை பார்க்கிறவங்க ஒவ்வொருக்காக. ಯೇಸು ಸ್ವಾಮಿ ಶಿಲುಬೆಯ ತ್ಯಾಗ ಆಕಸ್ಮಿಕವಲ್ಲ. இயேசுவின் சிலுவை தியாகம் ஒரு எதிர்பாராமல் அல்ல. It was the purpose. இது ஒரு நோக்கத்தோடு. Hallelujah. Hallelujah. So ಯೇಸು ಸ್ವಾಮಿ ಅವತ್ತು ತನ್ನನ್ನು ಸಂಪೂರ್ಣವಾಗಿ ನಮಗಾಗಿ ಒಪ್ಪಿಸಿಕೊಟ್ಟ.